ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಲಾರಿ ಮತ್ತು ಜೆಸಿಬಿ ಮಾಲೀಕರ ಉಳಿವಿಗಾಗಿ ದರ ಏರಿಕೆ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ತಾಲೂಕಿನಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ವಾಹನಗಳು, ಜೆಸಿಬಿಗಳು, ಟಿಪ್ಪರ್ಗಳು ಒಂದು ಕಡೆ ಸೇರಿದ್ದವು. ಪಾರಿವಾಳ ಗುಟ್ಟದ ಬಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವನಹಳ್ಳಿ ತಾಲೂಕಿನ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಜಗಂದಿರಾರಮಣ ಗೋವಿಂದೋ, ಆಂಜನೇಯ ಮರದ ಗೋವಿಂದೋ, ಸೀತಾರಾಮ ಪಾದಕ್ಕೆ ಗೋವಿಂದೋ, ಮುನೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದೋ, ವೇಣುಗೋಪಾಲ ಸ್ವಾಮಿ ಪಾದಕ್ಕೆ ಗೋವಿಂದೋ. ಶೋಭಾಂತಕರ್ಮಣೆ ವಾಚಕೃತರೂಪಾಣಂ ಪ್ರೇಕ್ಷಾಮ ದೇವಾಯ ಪರಮಾತ್ಮಕಾನಂ ದೇವರತ್ನಂಶೋಧರ್ಯೇಷು. ಬನ್ನಿ, ಮುಂದೆ ಬನ್ನಿ. सिंहासनानि क्षेत्रपालकस्य आवासभारतीयभ्यर्थमानस्य प्रसन्नान्य स्वामिदेवताभ्यन्तरोऽपि योगोषधानात्तागा साम्भोक्षत्रोऽपिमानस्य सुगुणविश्रान्तिरोऽपिमानस्य पंचोपचारपूजाश्रीः श्रीः ओं केशवान् कृष्णाय ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪಾರಿವಾಳ ಗುಟ್ಟ ಬಳಿಯ ರಾಣಿ ಕ್ರಾಸ್ ಸರ್ಕಲ್ ನಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಿ ಲಾರಿ ಹಾಗೂ ಜೆಸಿಬಿ ವಾಹನ ಮತ್ತು ಬಿಡಿ ಭಾಗಗಳ ದರ ಏರಿಕೆಯಿಂದ ನಷ್ಟವಾಗ್ತಿರೋದ್ರಿಂದ ಲಾರಿ ಮತ್ತು ಜೆಸಿಬಿ ಮಾಲೀಕರ ಉಳಿವಿಗಾಗಿ ದರ ಏರಿಕೆಯ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ವೇಳೆಯಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಅಧ್ಯಕ್ಷ ನಾಗರಾಜು ಮಾತನಾಡಿ, ಜೆಸಿಬಿಯ ಬಿಡಿ ಭಾಗಗಳು ಮತ್ತು ಡೀಸೆಲ್ ದರ ಏರಿಕೆಯಾಗಿದ್ದು ಪ್ರಸಕ್ತ ಹೆಚ್ಚಳ ಬೆಲೆಯಿಂದ ವಾಹನದ ಖರ್ಚು ವೆಚ್ಚಗಳು ಕಳೆದ ನಮ್ಮ ಜೀವನ ನಡೆಸುವುದು ಕಷ್ಟ ಸಾಧ್ಯವಾಗಿದೆ. ಲಾರಿ ಮತ್ತು ಜೆಸಿಬಿ ಮಾಲೀಕರು ಮತ್ತು ನೌಕರರ ಉಳಿವಿಗಾಗಿ 1 ಗಂಟೆಗೆ ಜೆಸಿಬಿ 1100 ರೂಪಾಯಿ, ಒಂದು ದಿನಕ್ಕೆ ಲಾರಿ 6500 ರೂಪಾಯಿ, ಟ್ರ್ಯಾಕ್ಟರ್ 4000 ರೂಪಾಯಿ, ತಿಂಗಳಿಗೆ ಲಾರಿ 1,60,000 ಮಿನಿಮಮ್ ಚಾರ್ಜ್, ಜೆಸಿಬಿ 4,000, ಒಂದು ತಿಂಗಳಿಗೆ ಜೆಸಿಬಿ 1,10,000 ಮತ್ತು ಬಾಟಾವನ್ನ ನೀಡಿ ಗ್ರಾಹಕರು ದರ ಏರಿಕೆಯನ್ನ ಮನಗಂಡು ಪ್ರತಿಯೊಬ್ಬರೂ ಸಹಕರಿಸಿ ಅಂತ ಹೇಳಿ
ಮನವಿಯನ್ನ ಮಾಡಿದ್ರು. ಉಪಾಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಡೀಸೆಲ್ ಮತ್ತು ವಾಹನದ ಬಿಡಿಭಾಗಗಳ ಬೆಲೆ ಹೆಚ್ಚಾಗಿದ್ದು ವಾಹನಗಳನ್ನು ನಡೆಸುವಂತಹ ಖರ್ಚುಗಳು ಹೆಚ್ಚಳವಾಗಿರೋದ್ರಿಂದ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಸಾರ್ವಜನಿಕರು ಮತ್ತು ಗ್ರಾಹಕರು ಅರಿತುಕೊಂಡು ಸಹಕರಿಸಬೇಕು ಅಂತ ಹೇಳಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಅಶ್ವಥಪ್ಪ, ಅಧ್ಯಕ್ಷ ನಾಗರಾಜ್ ಎನ್ಪಿಎನ್, ಉಪಾಧ್ಯಕ್ಷರುಗಳಾದಂತಹ ಕೃಷ್ಣಮೂರ್ತಿ, ದೇವನಹಳ್ಳಿ ಮುರಳಿ, ಕಿಟ್ಟಿ ಎಸ್ಎಟಿ, ಸಿಎಲ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ರಾಮೇಗೌಡ ಆರ್ಕೆ, ಕಾರ್ಯದರ್ಶಿ ಅಶಾಂತಿ ಆನಂದ್, ಖಜಾಂಚಿ ದೇವನಹಳ್ಳಿ ಗೋವಿಂದಪ್ಪ, ನಿರ್ದೇಶಕರುಗಳಾದಂತಹ ವಿಜಯಕುಮಾರ್, ಎಚ್ವಿಜಿ, ಬಿದನೂರು ಮುನಿರಾಜು, ಬಾದಕನಹಳ್ಳಿ ಕಿಟ್ಟಿ, ಸಿಎಲ್ ಮುರಳಿ, ಗೋಕೆರೆ ನಿಖಿಲ್, ಎಸ್ಎಂ ಮಂಜುನಾಥ್, ರವಿ ಕೆಎನ್ಕೆ, ಮಂಜುನಾಥ್ ಡಿಆರ್ಆರ್, ಸುನಿಲ್ ಸಿಎಂಜಿ, ಮುನಿರಾಜು ಎಂ, ಶೆಟ್ಟಿಹಳ್ಳಿ ಹರೀಶ್, ದೇವನಹಳ್ಳಿ ಆನಂದ್, ಎಸ್ಎಲ್ಎನ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಸದಸ್ಯರು, ಚಾಲಕರು ಭಾಗಿಯಾಗಿದ್ದರು. ಒಳ್ಳೆ ಜಯವಾಗಿರಲಿ. ಲಾರಿ ಮಾಲೀಕರ ಸಂಘಕ್ಕೆ, ದೇವನಹಳ್ಳಿ ಜೆಸಿಬಿ ಮತ್ತು ಲಾರಿ ಮಾಲೀಕರ ಸಂಘಕ್ಕೆ, ದೇವನಹಳ್ಳಿ ಜೆಸಿಬಿ ಮತ್ತು ಲಾರಿ ಮಾಲೀಕರ ಸಂಘಕ್ಕೆ, ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘಕ್ಕೆ, ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘಕ್ಕೆ, ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘಕ್ಕೆ. ಏನಿವತ್ತು ಜೆಸಿಬಿಗಳ ನಿಮ್ಮ ಒಂದು ವೇದಿಕೆ ಸಂಘದ ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಮತ್ತೆ ಯಾವ ರೀತಿಯ ದರ ನಿಗದಿಯನ್ನು ನೆಲೆ ಈಗ ರೇಟ್ ಕಡಿಮೆ ಮಾಡ್ತಾ ಇದ್ದೀವಿ. 1900 ರೂಪಾಯಿಗೆ. ಈಗ ಸ್ಪೇರ್ ಪಾರ್ಟ್ಸು, ಆಯಿಲ್ ಐಟಮು, ಗಾಡಿ ರೇಟು ಎಲ್ಲ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ರೇಟು 1300 ರೂಪಾಯಿ ಜೆಸಿಬಿಗೆ 1 ಅವರ್ಗೆ, ಮಿನಿಮಮ್ 4 ಅವರ್ಗೆ 3 ಅವರ್ಗೆ 4000, ಲಾರಿ ಬಾಡಿಗೆ 6500, ಟ್ರ್ಯಾಕ್ಟ್ರು 4500 ಅಂದರೆ ಜಾಸ್ತಿ ಮಾಡ್ತಾ ಇದ್ದೀವಿ. ಇಲ್ಲ, ಜನಸಾಮಾನ್ಯರಿಗೆ ಇದೇನೋ ಬರ್ಡನ್ ಅನಿಸುತ್ತಾ ಇಲ್ಲ? ಜನಸಾಮಾನ್ಯರಿಗೆ ಬರ್ಡನ್ ಅನ್ನಿಸುತ್ತೆ. ನಮ್ಗೆ ತೊಂದರೆ ಆಗ್ತಾ ಇದೆ. 3 ವರ್ಷದಿಂದ 5 ವರ್ಷದಿಂದ ಇದೇ ರೇಟೇ ಕೊಡ್ತಾ ಇದ್ದೀರಿ. ಈಗ ಏನಿತ್ತ 1 3 ಆಗಿದೆ ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ. ನಮ್ಗೆ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಜಾಸ್ತಿ ಮಾಡಿ ಇವತ್ತೇನು ಬೆಲೆ ನಿಗದಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮನ ಮತ್ತು ಪದಾಧಿಕಾರಿಗಳ ಆಯ್ಕೆ ಇಲ್ಲ ಬೆಲೆ ನಿಗದಿತ ಮಾಡಿದ ಕಾರ್ಯಕ್ರಮ. ಆಮೇಲೆ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದೀರಲ್ವಾ? ಪದಾಧಿಕಾರಿಗಳಿಂದ ಸ್ವಲ್ಪ ಪೆಂಡಿಂಗ್ ಇದೆ. ಈಗ ಬೆಲೆ ನಿಗದಿ ದೇಶ ನಮ್ಗೆಲ್ರಿಗೂ ಗೊತ್ತೇ ಇದೆ. ಏನು ಈಗ ಬೆಲೆ ಏರಿಕೆ ಮಾಡ್ತಾ ಇರೋ ಕಾರಣ ಇಷ್ಟೇ. ಏನು 2019-20 ವಾಹನದ ರೇಟು 21 ಲಕ್ಷ ಇತ್ತು. ಇವತ್ತಿನ ವಾಹನದ ರೇಟು 39 ಲಕ್ಷ ಆಗಿದೆ. ಸೊ ಹಂಗಾಗಿ ಅದ್ರ ಜೊತೆಗೆ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಮತ್ತು ಆಪರೇಟರ್ಗೂ ಕೂಡ ಕೊಡಬೇಕಾದಂಥ ಏನು ಪ್ರತಿ ತಿಂಗಳ ಇದು ಕೂಡ ಜಾಸ್ತಿ ಆಗಿದೆ. ಹಂಗಾಗಿ ನಾವು ಏನು 850-900 ರೂಪಾಯಿ ಏನು ಓಡಿಸ್ತಾ ಇದ್ವು, ಅದು ಯಾವ ಓನರ್ಗೂ ಆಗ್ತಾ ಇಲ್ಲ. ಇನ್ನು EMI ಕಟ್ಟಿ ಕೂಡ ಅವ್ರ ಮನೆ ಸಂಸಾರಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಇದರಲ್ಲಿ. ಸೊ 1100 ರೂಪಾಯಿ ಪ್ರತಿ ಗಂಟೆಗೆ ಪ್ಲಸ್ ಮತ್ತೆ ಬಾಟಾ 100 ರೂಪಾಯಿ ಏನು ಗಂಟೆ ಮಾಡಿದ್ದೀವಿ. ಮತ್ತೆ ಮಿನಿಮಮ್ 3 ಗಂಟೆ ಯಾರೇ ಆದರೂ ಅರ್ಧ ಗಂಟೆ ಕರ್ಕೊಂಡ್ರು ಮಿನಿಮಮ್ 3 ಗಂಟೆ ಕೊಡಲೇಬೇಕು. ಕಾರಣ ಇಷ್ಟೇ, ಟ್ರಾವೆಲ್ ಮಾಡಬೇಕು ಅರ್ಧ ಗಂಟೆ 1 ಅವರ್ ಏನು ಬರುತ್ತೆ ಅಲ್ಲಿಂದಲೇ ಕರೆಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ಮಿನಿಮಮ್ 4000 ರೂಪಾಯಿ ನಿಗದಿ ಮಾಡಿದ್ದೀವಿ. ಸೊ ಈ ದಿನ ಏನು ದರ ಫಿಕ್ಸ್ ಮಾಡಿದೀವೋ ಇಂದಿನಿಂದನೇ ಎಲ್ಲ ಕೂಡ ಆಗುತ್ತೆ. ಸೊ ಎಲ್ಲರ ಗ್ರಾಹಕರಿಗೆ ಏನು ವರ ಅಂತ ಅನ್ಸೋದಿಲ್ಲ. ಏನಕ್ಕೆ ಅಂತಂದ್ರೆ ನಮ್ಗೆ ಆಲ್ರೆಡಿ ಗಾಡಿ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ನಮ್ಗೆ ಏನು ಉಳಿಲಿಲ್ಲ ಅಂತಂದ್ಮೇಲೆ ನಾವು ಗಾಡಿ ಏನು ಓಡಿಸೋಕ್ಕಾಗುತ್ತೆ. ಸೊ ಹಂಗಾಗಿ ಈ ದರನ ಏರಿಕೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಯಾವ ರೀತಿ ಸಹಕಾರ ಕೊಡಬೇಕು ಅಂತ ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು. ಈಗೇನು ಅಂದ್ರೆ ಅವರೇ ಒಂದು ವಾಹನದ ಮಾಲೀಕರಾಗಿದ್ದು ಅವರೇ ಒಂದು 40 ಲಕ್ಷ ಬಂಡವಾಳ ಹಾಕಿ ಅವ್ರು ಕೆಲಸ ಮಾಡ್ತಿದ್ದು ಅವ್ರಿಗೆ ಏನು ಉಳಿತಿಲ್ಲ ಅಂತಂದ್ಮೇಲೆ ಹೇಗೆ ನಮ್ಗೆ ಉಳಿಯುತ್ತೆ? ಅವ್ರು ನಮ್ಮ ನಿಟ್ಟಿನಲ್ಲಿ ಅವರು ನಿಂತ್ಕೊಂಡು ಅರ್ಥ ಮಾಡ್ಕೊಬೇಕು. ಏನಕ್ಕೋಸ್ಕರ ದರ ಏರಿಕೆ ಮಾಡ್ತಾ ಇದ್ದಾರೆ. 40 ಲಕ್ಷ ರೂಪಾಯಿ ವೆಹಿಕಲ್ ಕೊಟ್ಬಿಟ್ಟು ಆ ತಿಂಗಳಿಗೆ 70,000 ರೂಪಾಯಿ EMI ಕಟ್ಟಬೇಕು ಅಂದ್ರೆ ಹೆಂಗೆ ವರ್ಕೌಟ್ ಆಗುತ್ತೆ? ಸೊ ಹಂಗಾಗಿ 1 ಗಂಟೆಗೆ 1100 ರೂಪಾಯಿ ಫಿಕ್ಸ್ ಮಾಡಿದೀವಿ. ಎಲ್ಲ ಗ್ರಾಹಕರು ಇದಕ್ಕೆ ದಯವಿಟ್ಟು ಸಹಕಾರ ಕೊಡಬೇಕು. ಎಷ್ಟು ವೆಹಿಕಲ್ಸ್ ಬಂದಿದೆ ಈಗ ಇವತ್ತು ದೇವನಹಳ್ಳಿ ತಾಲೂಕಿಂದ ಸರೌಂಡಿಂಗ್ ಅಲ್ಲಿ ಒಂದು 160-170 JCB ಬಂದಿದೆ. ಟಿಪ್ಪರು ಏನು ಬರೀ ನಾವು ಮಣ್ಣಿನ ಕೆಲಸ ಮಾಡೋಂಥ ಟಿಪ್ಪರ್ಗಳು ಮಾತ್ರ ಬಂದಿದ್ದೀವಿ. ಏನು ಗಣಿಗಾರಿಕೆಯಿಂದ ಕ್ರಷರಿಂದ ಮೆಟಲ್ ಹೊಡೆಯುವಂಥ ಯಾರು ಬಂದಿಲ್ಲ. ನಾವು ಬರೀ ಟಿಪ್ಪರ್ ಒಂದು 20-25 ಟಿಪ್ಪರ್ ಬಂದಿದೆ. JCB ಒಂದು 160-170 JCB ಬಂದಿದೆ. ಸೊ ಇದನ್ನೇ ಕೂಡ ಆಧಾರ ಮಾಡಿಕೊಂಡು 170-180 ಕುಟುಂಬಗಳಿದೆ. ಸೊ ನಮ್ಗೇನು ವರ್ಕೌಟ್ ಆಗಲಿ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ ಶಕ್ತಿ